ಸೂರಜ ಅವನೇನು ವೇಸ್ಟ್ ಬಾಡಿ ಅವನೇ ನನಗೆ ಬೇಡ, ನಿನ್ನ ಜೊತೆ ಹೋಗ್ಲಿ ಬಿಡು. ನಿಜವಾಗ್ಲೂ ಸೂರಜ್ ಅವರು ವೇಸ್ಟ್ ಮಾಡಿನ. ಆದರೆ ಕ್ವಾಟ್ಲೆ ಕಿಚನ್ನಲ್ಲಿ ಈ ಸತಿ ಸೀಸನ್ 2 ಅಲ್ಲಿ ಸುಮಾರು ಜನ ಸೂರಜ್ ಅವ್ರನ್ನ ನೋಡಬೇಕು ಅಂತಲೇ ಕ್ವಾಟ್ಲೆ ಕಿಚನ್ನ ನೋಡ್ತಿದ್ದಾರೆ. ಯಾಕಂದರೆ ಅವ್ರದ್ದು VT ಪ್ಲೇ ಮಾಡಿದಾಗ ನೀವು ಈ ಬಾರಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಬಂದಿರೋದು ತುಂಬಾ ಖುಷಿಯಾಗಿದೆ, ನಾವು ನಿಮಗೋಸ್ಕರನೇ ಇಲ್ಲಿ ಕ್ವಾಟ್ಲೆ ಕಿಚನ್ ನೋಡ್ತಿರೋದು ಅಂತಂದ್ಬಿಟ್ಟು ಎಷ್ಟೊಂದು ಜನ ಹುಡುಗಿರು ಹೇಳಿದ್ದಾರೆ. ಮತ್ತು ಪ್ಲೈನ್ ಕ್ವಿಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ತುಕಾಲಿ ಸಂತೋಷ್ ಅವರು ಸೂರಜ್ ಅವ್ರನ್ನ ವೇಸ್ಟ್ ಬಾಡಿ ಬಿಡು ಅಂತ ಹೇಳಿದ್ದಾರೆ. ಇದರಿಂದ ಸೂರಜ್ ಅವ್ರನ್ನ ಇಷ್ಟಪಡ್ತಿರೋ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಇಲ್ಲಿ ಸೂರಜ್ ಅವ್ರಿಗೆ ಪ್ರಪೋಸ್ ಮಾಡಬೇಕು ಅಂತಂದ್ಬಿಟ್ಟು ಮೊನ್ನೆ ಅಷ್ಟೇ ವಾಣಿ ಅವ್ರು ಹೇಳಿದ್ರು. ಮತ್ತು ನಾನು ಈ ಶೋಗೆ ಬಂದಿರೋದು ಇಲ್ಲಿ ಸೂರಜ್ ಅವ್ರ ಜೊತೆ ಜೋಡಿ ಆಗೋಕ್ಕೆ ಅಂತಂದ್ಬಿಟ್ಟು ಆಸಿಯಾ ಬೇಗಮ್ ಅವ್ರು ಕೂಡ ಹೇಳಿದರು. ಆದರೆ ತುಕಾಲಿ ಸಂತೋಷ್ ಅವರು ಸೂರಜ್ ಅವ್ರನ್ನೇ ವೇಸ್ಟ್ ಬಾಡಿ ಅಂತ ಹೇಳಿದ್ದಾರೆ. ಕ್ವಾಟ್ಲೆ ಕಿಚನ್ನಲ್ಲಿ ಪ್ರತಿ ವಾರನೂ ಕೂಡ ಕುಕ್ಕುಗಳು ಅವರೇ ಇರ್ತಾರೆ, ಕ್ವಾಟ್ಲೆಗಳು ಚೇಂಜ್ ಆಗ್ತಾನೆ ಇರ್ತಾರೆ, ಅಂದರೆ ಜೋಡಿಗಳು ಚೇಂಜ್ ಆಗ್ತಾ ಇರುತ್ತೆ. ಈಗ ಜೋಡಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ತುಕಾಲಿ ಸಂತೋಷ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಕಂಟೆಸ್ಟೆಂಟ್ಗಳು ಯಾರ್ಯಾರು ಗೆಟಪ್ಪಲ್ಲಿ ಬಂದಿದ್ರಪ್ಪ ಅಂತಂದರೆ ಕ್ವಾಟ್ಲೆಗಳು ಅಮೃತ ಅವರು, ಜಯಮ್ಮ ಕತ್ತೆಗಳು ವೇಷದಲ್ಲಿ ಬಂದಿದ್ರು. ಹನುಮಂತ್ ಅವರು ಇಲ್ಲಿ ಆರ್ಮುಗ ಕೋಟೆಗಣು ಕೆಂಪೇಗೌಡ ಸಿನಿಮಾ ಎಲ್ರಿಗೂ ಕೂಡ ಗೊತ್ತಿದೆ, ಅದರಲ್ಲಿ ಆರ್ಮುಗ ಗೆಟಪ್ಪಲ್ಲಿ ಬಂದಿದ್ರು. ಕರಿಬಸಪ್ಪ ಅವರು ಕನ್ವರ್ ಲಾಲ್ ಅಂತ ಫಿಲಮಿಂದ ಕಾಣಿಸ್ತಾರಲ್ಲ, ಪರವಾಗಿಲ್ಲ, ಅವರು ತುಂಬ ಚೆನ್ನಾಗಿ ಇಲ್ಲಿ ಕಾಣಿಸ್ಕೊಂಡ್ರು. ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿತ್ತು, ಬಟ್ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಕ್ವಾಟ್ಲೆ ಕಿಚನ್ ಅಂತೂ ಸಖತ್ತಾಗಿ ಯುಟಿಲೈಸ್ ಮಾಡ್ಕೊತಿದ್ದಾರೆ. ಆನಂತರ ತುಕಾಲಿ ಸಂತೋಷ್ ಅವರು ಕುಂಟುನಾಗ ರಂಗ SSLC ವೇಷದಲ್ಲಿ ಬಂದಿದ್ರು. ಇನ್ನು ವಾಣಿಯವರು ಅಲಮೇಲಮ್ಮ ಬಜರಂಗಿ 2 ವೇಷದಲ್ಲಿ ಕಾಣಿಸ್ಕೊಂಡ್ರು. ಈಗ ಕುಕ್ಕುಗಳು ಕ್ವಾಟ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಹೇಗಿದ್ರು ಕೂಡ ಈ ಕಡೆ ಕುಕ್ಕುಗಳು ಬಂದ್ಬಿಟ್ಟು ಒಂದ್ ಕಡೆ ಇದ್ರೆ ಕ್ವಾಟ್ಲೆಗಳು ಇನ್ನೊಂದು ರೂಮಲ್ಲಿ ಇರ್ತಾರೆ. ಆದರೆ ಸೆಲೆಕ್ಷನ್ ಮಾಡ್ಬೇಕಾದ್ರೆ ತುಕಾಲಿ ಸಂತೋಷ್ ಅವರು ಇಲ್ಲಿ ಮಾತಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲಾ ಕ್ವಾಟ್ಲೆಗಳು ಮಾತಾಡ್ಕೋಬೇಕಾದ್ರೆ ಹೇಳ್ತಾ ಇರ್ತಾರೆ. ಫಸ್ಟ್ ಕಾವ್ಯ ಅವ್ರು ಬರ್ತಾರೆ, ನಿನಗೆ ನಾನೇ ಸಿಗೋದು ಬಿಡು, 100ಕ್ಕೆ 100% ಈ ಸತಿ ನೀನೇ ಶೋನ ವಿನ್ ಆಗ್ತೀಯಾ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ತುಕಾಲಿ ಅವರು ಜೋಡಿ ಆದ್ರೆ ಅವರೇ ಇಲ್ಲಿ ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ಸುತ್ತೆ. ಅದಕ್ಕೋಸ್ಕರನೇ ಕ್ವಾಟ್ಲೆಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ತುಕಾಲಿ ಸಂತೋಷ್ ಅವ್ರು ಹೇಳ್ತಾರೆ. ಆದ್ರೆ 100ಕ್ಕೆ 100% ನಾನೇ ಸಿಗೋದು ಅಂತಂದ್ಬಿಟ್ಟು ಕಾವ್ಯ ಅವ್ರಿಗೆ ತುಕಾಲಿ ಅವ್ರು ಹೇಳಿದ್ರು. ಇಲ್ಲಿ ತುಕಾಲಿ ಅವ್ರು ಸಿಗ್ಲಿಲ್ಲ, ಕಾವ್ಯ ಅವ್ರಿಗೆ ಸಿಕ್ಕಿದ್ದು ವಾಣಿಯವರು. ನೆಕ್ಸ್ಟ್ ಇಲ್ಲಿ ಸೂರಜ್ ಅವ್ರು ಬರ್ತಾರೆ, ಕರಿಬಸಪ್ಪ ಅವರೇ ಜೋಡಿ ಆಗ್ತಾರೆ. ಕಳೆದ ವಾರ ಅಂತೂ ಸಖತ್ತಾಗಿ ಒಂದು ಪರ್ಫಾರ್ಮೆನ್ಸ್ ಬಂದಿತ್ತು, ಈ ಒಂದು ಜೋಡಿ ತುಂಬಾ ಚೆನ್ನಾಗಿ ಇಲ್ಲಿ ವರ್ಕ್ ಆಗ್ತದೆ ಅಂತಂದ್ಬಿಟ್ಟು ಈ ವಾರನೂ ಕೂಡ ಕರಿಬಸಪ್ಪ ಅವರೇ ಇಲ್ಲಿ ಸಿಕ್ಕಿದ್ರು ಸೂರಜ್ ಅವ್ರಿಗೆ. ಅದಕ್ಕೋಸ್ಕರನೇ ಸೂರಜ್ ವೇಸ್ಟ್ ಬಾಡಿ ಅಂತಂದ್ಬಿಟ್ಟು ತುಕಾಲಿ ಸಂತೋಷ್ ಅವ್ರು ಹೇಳ್ತಾರೆ. ಅಂದ್ರೆ ಇವಾಗ ಅವ್ರು ಕುಕ್ ಅಲ್ವಾ, ಕುಕ್ಗೆ ಜೋಡಿ ಸೆಲೆಕ್ಷನ್ ನಡಿಬೇಕಾದ್ರೆ ತುಕಾಲಿ ಸಂತೋಷ್ ಅವ್ರು ಹೇಳ್ತಾರೆ ಸೂರಜ್ ಅವ್ರು ಬಂದಿದ್ದ ತಕ್ಷಣ, ಇಲ್ಲಪ್ಪ ಇಲ್ಲಿ ಸೂರಜ್ ವೇಸ್ಟ್ ಬಾಡಿ, ನನಗೆ ಬೇಡ, ನೀನೇ ಇಟ್ಕೋ ಅಂತಂದ್ಬಿಟ್ಟು ಇಲ್ಲಿ ಅಂಬರೀಟ್ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಸ್ವಲ್ಪ ಬೇಜಾರು ಕೂಡ ಆಗಿರುತ್ತೆ. ಏನಕ್ಕೆ ತುಕಾಲಿ ಸಂತೋಷ್ ಅವರು ಯಾಕೆ ಈ ರೀತಿ ಹೇಳಿದ್ರು ಅಂತಂದ್ಬಿಟ್ಟು, ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಏನಕ್ಕೆ ಅಂತಂದರೆ ಸೂರಜ್ ಅವರು ಇಲ್ಲಿ ಶೆಫ್ ಕೂಡ ಹೌದು. ಆದರೆ ಏನಕ್ಕೆ ಈ ರೀತಿ ಅಂದರು, ಕೆಲವೊಮ್ಮೆ ಇಲ್ಲಿ ಕಾಮಿಡಿ ಮಾಡಬೇಕಾದ್ರೆ ಅದು ಟ್ರಾಜಿಡಿ ಕೂಡ ಆಗುತ್ತೆ. ಆದರೆ ಇದರಿಂದ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಂತೂ ಬೇಜಾರು ಮಾಡ್ಕೊಂಡಿದ್ದಾರೆ. ಸೂರಜ್ಗೆ ಯಾಕೆ ತುಕಾಲಿ ಸಂತೋಷ್ ಅವರು ಈ ರೀತಿ ಹೇಳಿದ್ರು ಅಂತಂದ್ಬಿಟ್ಟು, ಏನಲ್ಲಿ ಕರಿಬಸಪ್ಪ ಅವರಿಗೆ 5 ಪೈಸೆ ಆ್ಯಕ್ಟಿಂಗ್ ಮಾಡು ಅಂದರೆ ನೀನು 5 ಲಕ್ಷದ ಆ್ಯಕ್ಟಿಂಗ್ ಮಾಡ್ತೀಯಲ್ಲ ಗುರು ಅಂತಂದ್ಬಿಟ್ಟು ಜಡ್ಜ್ ಕೌಶಿಕ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಕೆಲವೊಬ್ರು ಹಾಗೆ ಇಲ್ಲಿ 5 ಪೈಸೆ ಕೊಟ್ಟರೆ 50 ಪೈಸೆ ಆ್ಯಕ್ಟಿಂಗ್ ಮಾಡೋರು ಇರ್ತಾರೆ, ಇಲ್ಲಿ 500 ರೂಪಾಯಿ ಆ್ಯಕ್ಟಿಂಗ್ ಮಾಡೋರು ಕೂಡ ಇಲ್ಲಿ ಇರ್ತಾರೆ, 5,000 ಆ್ಯಕ್ಟಿಂಗ್ ಕೂಡ ಇಲ್ಲಿ ಮಾಡೋರು ಇರ್ತಾರೆ. ಅಂದರೆ ಕೊಡೋದೇ 5 ಪೈಸಾ, ಆದರೆ ನೀನು ಇಲ್ಲಿ 5 ಲಕ್ಷದ ಆ್ಯಕ್ಟಿಂಗ್ ಮಾಡಿದೀಯಾ ಅಂತಂದ್ಬಿಟ್ಟು ಜಡ್ಜ್ ಕೌಶಿಕ್ ಅವ್ರು ಕೂಡ ಇಲ್ಲಿ ಕಾಮಿಡಿನ ಮಾಡ್ತಾರೆ. ನಮ್ಮ ತಾಯಾಣೆ ಓಂ ಪ್ರಕಾಶ್ ಏನಾದರೂ ಬಂದರೆ ನಾನು ಶೋ ಬಿಟ್ಟು ಹೋಗ್ತೀನಿ ಅಂತಂದ್ಬಿಟ್ಟು ತುಕಾಲಿ ಸಂತೋಷ್ ಅವರು ಹೇಳ್ತಾರೆ. ಅದೇನು ಅವ್ರ ಹಣೆ ಬರೋಣೋ ಗೊತ್ತಿಲ್ಲ. ನೆಕ್ಸ್ಟ್ ಬರೋದೇ ಓಂ ಪ್ರಕಾಶ್ ಅವರು. ಈಗ ಕ್ವಾಟ್ಲೆ ಕಿಚನಲ್ಲಿ ಅವ್ರನ್ನ ವಜ್ರ ಅಂತಂದ್ಬಿಟ್ಟು ಇಲ್ಲಿ ಅವರು ಆಂಕರ್ ಸುಷ್ಮಾ ಅವರು ಕರೀತಿದ್ದಾರೆ. ಒಟ್ಟಲ್ಲಿ ಓಂ ಪ್ರಕಾಶ್ ಅವರು ಇರೋದು ಕ್ವಾಟ್ಲೆ ಕಿಚನ್ ಸೀಸನ್ 2 ಏನು ನಡೀತಿದೆ ಸಖತ್ ಪ್ಲಸ್ ಪಾಯಿಂಟ್ ಅಂತಾನೆ ಇಲ್ಲಿ ಅನಿಸ್ತದೆ. ಆದರೆ ಇಲ್ಲಿ ಓಂ ಪ್ರಕಾಶ್ ಅವರಿಗೆ ಕೊನೆಗೆ ಸಿಗೋದು ಜೋಡಿಯಾಗಿ ಯಾರಪ್ಪ ಅಂತಂದರೆ ತುಕಾಲಿ ಸಂತೋಷ್ ಅವರೇ ಸಿಗ್ತಾರೆ. ಆದರೆ ಅವ್ರೇನು ಹೇಳ್ತಾರೆ ಅಂತಂದರೆ, ಯಾರು ಸಿಗಬಾರ್ದು ಅಂತಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡಿದ್ನೋ ಅವರೇ ಇಲ್ಲಿ ಸಿಕ್ಕಿದ್ದಾರೆ ಅಂತಂದ್ಬಿಟ್ಟು ತುಕಾಲಿ ಸಂತೋಷ್ ಅವ್ರು ಹೇಳ್ತಾರೆ. ಅದ್ರ ನೆಕ್ಸ್ಟು ಪುನೀತ್ ಅವ್ರು ಬರ್ತಾರೆ, ಹನುಮಂತ್ ಅವರು ಇವ್ರಿಗೆ ಜೋಡಿ ಆಗ್ತಾರೆ. ಒಟ್ಟಲ್ಲಿ ಹನುಮಂತ್ ಅವರಂತೂ ಕಳೆದ ಎಪಿಸೋಡ್ಗಿಂತ ಈ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಮಸ್ತ್ ಎಂಟರ್ಟೈನ್ಮೆಂಟ್ ಇಲ್ಲಿ ಕೊಟ್ಟರು. ಅದರಲ್ಲೂ ಕೂಡ ಆ್ಯಕ್ಟಿಂಗ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಮೊದಲನೇ ಎಪಿಸೋಡ್ಗಿಂತ 2ನೇ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಕಾಣಿಸ್ಕೊಂಡ್ರು. ಡೈಲಾಗ್ ಅಂತೂ ಇಲ್ಲಿ ಸಖತ್ತಾಗಿ ಕೊಡಿದ್ರು. ಅಂದರೆ ಅದು ಕಾಮಿಡಿ ರೂಪದಲ್ಲೇ ಇದೆಯಲ್ವಾ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಇಲ್ಲಿ ಕಾಣಿಸ್ಕೊತಿದ್ದಾರೆ. ಆ ನಂತರ ರವಿ ತೇಜ ಅವರು ಬಂದರು, ಅವ್ರಿಗಿಲ್ಲಿ ಅಂಬರೀಟ್ ಅವರು ಜೋಡಿ ಆದರು. ಕುಕ್ಕುಗಳಿಗೆ ಇಲ್ಲಿ ಎಲ್ಲ ಕ್ವಾಟ್ಲೆಗಳು ಕೂಡ ಇಲ್ಲಿ ಜೋಡಿ ಆದರು. ಒಂದು ಕರ್ನಾಟಕದ ಸ್ಪೆಷಲ್ ಡಿಶ್ ಮಾಡಿ ಅಂತಂದ್ಬಿಟ್ಟು ಇಲ್ಲಿ ಜಡ್ಜಸ್ ಕೂಡ ಇಲ್ಲಿ ಹೇಳಿದ್ರು. ಆದರೆ ಅಡುಗೆ
ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ಮಾತು ಬರುತ್ತಲ್ಲ, ಮಾತಿನ ಬರದಲ್ಲಿ ಇಲ್ಲಿ ಓಂ ಪ್ರಕಾಶ್ ಅವ್ರು ಹೇಳ್ತಾರೆ, ಯಾರ್ಯಾರಿಗೋ ಸಾವು ಬರುತ್ತೆ ನಿನಗೆ ಬಂದಿಲ್ವಲ್ಲ ಅಂತಂದ್ಬಿಟ್ಟು ಓಂ ಪ್ರಕಾಶ್ ಅವರು ತುಕಾಲಿ ಸಂತೋಷ್ ಅವ್ರಿಗೆ ಹೇಳ್ತಾರೆ. ಅಡುಗೆ ಮಾಡಬೇಕಾದ್ರೆ ಅಂತೂ ಇಲ್ಲಿ ಹುಡುಗಿರಂತೂ ಸೂರಜ್ ಅವ್ರನ್ನ ಇಲ್ಲಿ ನೋಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಅಂಬರೀಟ್ ಅವ್ರು ಇರ್ಬೋದು, ವಾಣಿ ಅವ್ರು ಇರ್ಬೋದು. ಇವತ್ತಂತೂ ನಾನು ಕೊಟ್ಟಿರೋ ಗೆಟಪ್ ಅಲ್ಲಿ ಸೂರಜ್ ನನ್ನ ನೋಡಿದ್ರೇ ಇಲ್ಲಿ ಹೆದರ್ಕೊಂತವನೆ, ನಾನು ಹೆಂಗೆ ಅವನಿಗೆ ಪ್ರಪೋಸ್ ಮಾಡಲಿ ಅಂತಂದ್ಬಿಟ್ಟು ಇಲ್ಲಿ ವಾಣಿ ಅವರು ಹೇಳ್ತಾರೆ. ಅದಕ್ಕೆ ಅಪ್ಪ ಇಲ್ಲಿ ಸೂರಜ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆಯಪ್ಪ ಹುಡುಗಿರ್ದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಓಂ ಪ್ರಕಾಶ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಯಾಕೆ ಅವನಂದ್ರೆ ಅಷ್ಟು ಸಾಯ್ತೀರಾ ಅಂತ ಕೂಡ ಇಲ್ಲಿ ಹುಡುಗಿರಿಗೆಲ್ಲ ಇಲ್ಲಿ ಬೈತಾರೆ. ಇವೆಲ್ಲ ಕೂಡ ಕಾಮಿಡಿನೇ. ಏನಕ್ಕೆ ಅಂತಂದ್ರೆ ಒಂದು ಶೋ ಅಂತ ಬಂದ್ಮೇಲೆ ಇವೆಲ್ಲ ಇದ್ರೇನೆ ಇಲ್ಲಿ ಚೆನ್ನ. ಯಾಕಂದ್ರೆ ಎಲ್ಲಾ ಶೋಗಳಲ್ಲೂ ಕೂಡ ಆಲ್ಮೋಸ್ಟ್ ಈ ರೀತಿಯಾಗಿ ಫನ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಕ್ವಾಟ್ಲೆ ಕಿಚನಲ್ಲೂ ಕೂಡ ಇಲ್ಲಿ ಇದೆ. ಸೂರಜ್ ಅವ್ರಿಗಂತೂ ಇಲ್ಲಿ ಹುಡುಗಿರ್ ಫ್ಯಾನ್ ಬೇಸ್ ಅಂತೂ ಸಿಕ್ಕಾಪಟ್ಟೆ ದಿನೇ ದಿನೇ ಹೆಚ್ಚು ಆಗ್ತಾನೆ ಇದೆ. ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸೂರಜ್ ಅವ್ರಿಗಂತೂ. ನೋಡಿ, ಎಲ್ಲ ಅಡಿಗೆಗಳು ಇಲ್ಲಿ ಆದ್ಮೇಲೆ ಯಾರ್ಯಾರು ಏನೇನು ಅಡಿಗೆ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ರವಿತೇಜ ಮತ್ತೆ ಅಂಬರೀಟ್ ಅವರು ಜುಣುಕಾ ಮತ್ತೆ ರೊಟ್ಟಿ ಮಾಡ್ತಾರೆ. ಪುನೀತಾ ಮತ್ತೆ ಹನುಮಂತ ಅವರು ಗೊಜ್ಜಾಂಬೊಡೆ ಮಾಡ್ತಾರೆ. ನೆಕ್ಸ್ಟ್ ಓಂ ಪ್ರಕಾಶ್ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು ಹಳಸಿನ ಗಟ್ಟಿ ಮಾಡ್ತಾರೆ. ಕಾವ್ಯ ಮತ್ತೆ ವಾಣಿಯವರು ಮೈಸೂರು ಮಟನ್ ಪಲಾವ್ ಮಾಡ್ತಾರೆ. ಸೂರಜ್ ಮತ್ತೆ ಕರಿಬಸಪ್ಪ ಅವರು ಇಡಿಯಪ್ಪಂ ಮತ್ತೆ ಚಿಕನ್ ಕರಿನ ಮಾಡ್ತಾರೆ. ಜಡ್ಜಸ್ ಗಳಂತೂ ಎಲ್ಲಾ ಅಡಿಗೆನೂ ಕೂಡ ಟೇಸ್ಟ್ ಮಾಡಿಬಿಟ್ಟು ಯಾವ್ದು ಚೆನ್ನಾಗಿದೆ ಮತ್ತೆ ಯಾವ್ದು ಸೂಪರ್ ಆಗಿದೆ, ಯಾವುದಕ್ಕೆ ಏನು ಕಮ್ಮಿ ಆಗಿದೆ ಅಂತಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಇಲ್ಲಿ ಜಡ್ಜ್ಮೆಂಟ್ ನ ಕೊಡ್ತಾರೆ. ಇಲ್ಲಿ ಏನೊಂದು ಮಿಸ್ಟೇಕ್ ಆಗಿದೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಈಗ ಗೊತ್ತಾಗಿರುತ್ತೆ. ಯಾಕಂದ್ರೆ ಕ್ವಾಟ್ಲೆಗಳಿಗೆ ಇದರಿಂದ ಚೆನ್ನಾಗಿ ಕ್ವಾಟ್ಲೆ ಕೊಡಕ್ಕಂತೂ ಅನುಕೂಲ ಆಗುತ್ತೆ. ಆದ್ರೆ ಕುಕ್ಗಳಿಗೆ ಸ್ವಲ್ಪ ಬೇಜಾರಾಗಿರುತ್ತೆ. ಯಾಕಂದ್ರೆ ಒಂದೊಂದಲ್ಲಿ ಉಪ್ಪು ಕಮ್ಮಿ ಇರುತ್ತೆ, ಮತ್ತೆ ಇಲ್ಲಿ ಮಸಾಲೆ ಕಮ್ಮಿ ಇರುತ್ತೆ, ಮಸಾಲೆ ಜಾಸ್ತಿ ಇರುತ್ತೆ ಅಂತ ಹೇಳಿರ್ತಾರಲ್ಲ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಖಂಡಿತವಾಗ್ಲೂ ನಾನೆಲ್ಲ ಸರಿ ಮಾಡ್ಕೊಂಡಂತೂ ಬಂದೇ ಬರ್ತಾರೆ. ಈಗ ಇವೆಲ್ಲ ಮಾಡಿರೋದು ತುಕಾಲಿ ಸಂತೋಷ್ ಅವರು ಕೂಡ ಇಲ್ಲಿ ಮಾತಾಡಿರೋದು ಎಲ್ಲ ಕೂಡ ಕಾಮಿಡಿಗೋಸ್ಕರನೇ. ಯಾಕಂದ್ರೆ ಅವ್ರು ಕ್ವಾಟ್ಲೆ ಅಲ್ವಾ, ಕ್ವಾಟ್ಲೆ ಕೊಡಲೇಬೇಕು. ಅವ್ರು ಏನೇ ಹೇಳಿದ್ರು ಕೂಡ ಜಸ್ಟ್ ಒಂದು ರಿಯಾಲಿಟಿ ಶೋಗೋಸ್ಕರ. ಈ ಒಂದು ಶೋ ಅಲ್ಲಿ ಸ್ವಲ್ಪ ಅವರು ಕ್ವಾಟ್ಲೆ ಜಾಸ್ತಿ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ಸೂರಜ್ ಅವ್ರಿಗೆ ಬೈದಿರೋದಿರ್ಬೋದು, ಮತ್ತೆ ಓಂ ಪ್ರಕಾಶ್ ಅವ್ರಿಗೆ ಇಲ್ಲಿ ಹೇಳಿದಿರ್ಬೋದು, ಎಲ್ಲಾನು ಕೂಡ ಜಸ್ಟ್ ತಮಾಷೆಯಾಗಿರುತ್ತೆ. ಎಲ್ಲ ಕೂಡ ತಮಾಷೆಗೆ ತಗೋಬೇಕು. ಏನಕ್ಕೆ ಅಂದ್ರೆ ಕ್ವಾಟ್ಲೆ ಕಿಚನ್ ಅಲ್ವಾ, ಅದಕ್ಕೋಸ್ಕರನೇ. ಮತ್ತೆ ಕುಕ್ ಆಫ್ ದಿ ವೀಕ್ ಬಂದ್ಬಿಟ್ಟು ಪುನೀತಾ ಮತ್ತೆ ಹನುಮಂತ ಅವ್ರಿಗೆ ಇಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಇಲ್ಲಿ ಅಡುಗೆ ಇದೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹಾಡಿ ಹೊಗಳ್ತಾರೆ. ಸೊ ವೀಕ್ಷಕರೇ, ಕ್ವಾಟ್ಲೆ ಕಿಚನ್ ಸೀಸನ್ 2 ಈ ಸತಿ ಹೇಗೆ ಬರ್ತಿದೆ, ನಿಮಗೆ ಶನಿವಾರದ ಎಪಿಸೋಡ್ ತುಂಬಾ ಇಷ್ಟ ಆಗುತ್ತಾ ಅಥವಾ ಭಾನುವಾರದ ಎಪಿಸೋಡ್ ಇಷ್ಟ ಆಗುತ್ತೆ? ಮತ್ತೆ ಈ ಸತಿ ಬಂದಿರೋ ಕಂಟೆಸ್ಟೆಂಟ್ ಅಲ್ಲಿ ನೀವು ಯಾವ ಕಂಟೆಸ್ಟೆಂಟ್ ತುಂಬಾ ಇಷ್ಟಪಡ್ತೀರಾ, ಯಾವ ಕುಕ್ನ ಇಷ್ಟಪಡ್ತೀರಾ, ಯಾವ ಕ್ವಾಟ್ಲೆ ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.